ಗೌರಿ ಗಣೇಶ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಗೌರಿ ಹಬ್ಬವನ್ನು ಮತ್ತು ಚತುರ್ಥಿ ದಿನದಂದು ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ. ಗೌರಿ ಗಣೇಶ ಹಬ್ಬದ ದಿನ ಗೌರಿಯನ್ನು ಪೂಜಿಸಿ ಬಾಗಿನವನ್ನು ನೀಡಿ, ಗಣೇಶ ಹಬ್ಬದ ದಿನ ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿದರೆ ಜೀವನದಲ್ಲಿರುವ ವಿಘ್ನಗಳು ನಿವಾರಣೆಯಾಗುತ್ತವೆ. ಆಗಸ್ಟ್ 26 ಮಂಗಳವಾರ ಸ್ವರ್ಣಗೌರಿ ಹಬ್ಬ. ಭಾದ್ರಪದ ಮಾಸದ ತದಿಗೆ ತಿಥಿಯಂದು ಗೌರಿ ಹಬ್ಬವು ಬರುವುದು. ತದಿಗೆ ತಿಥಿಯು ಆಗಸ್ಟ್ 25 ಸೋಮವಾರ ಮಧ್ಯಾಹ್ನ 12:34 ಪ್ರಾರಂಭವಾಗಿ ಆಗಸ್ಟ್ 26 ಮಂಗಳವಾರ ಮಧ್ಯಾಹ್ನ 1:54 ಮುಕ್ತಾಯವಾಗುತ್ತದೆ. ಗೌರಿ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ 5:56 8:31 ಮಧ್ಯಾಹ್ನ 1:54 ನಂತರ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದರಿಂದ ಅಷ್ಟರ ಒಳಗೆ ಗೌರಿ ಪೂಜೆ ಮಾಡಿರಬೇಕು. ಆಗಸ್ಟ್ 27 ಬುಧವಾರ ಗಣೇಶ ಹಬ್ಬ. ಭಾದ್ರಪದ ಮಾಸದ ಚತುರ್ಥಿ ತಿಥಿ ದಿನ ಗಣೇಶ ಹಬ್ಬ ಬರುವುದು. ಚತುರ್ಥಿ ತಿಥಿಯು ಆಗಸ್ಟ್ 26 ಮಂಗಳವಾರ ಮಧ್ಯಾಹ್ನ 1:54 ಪ್ರಾರಂಭವಾಗಿ ಆಗಸ್ಟ್ 27 ಬುಧವಾರ ಮಧ್ಯಾಹ್ನ 3:44 ಮುಕ್ತಾಯವಾಗುತ್ತದೆ. ಗಣೇಶ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ 11:05 1:40 ಈ ಬಾರಿ ಗೌರಿ ಹಬ್ಬವು ಮಂಗಳವಾರ ಬಂದಿರುವುದರಿಂದ ಮತ್ತು ಗಣೇಶ ಹಬ್ಬವು ಬುಧವಾರ ಬಂದಿರುವುದರಿಂದ ತುಂಬಾನೇ ವಿಶೇಷವಾಗಿದೆ. ಮಂಗಳವಾರವು ಸ್ವರ್ಣ ಗೌರಿಯ ದಿನವಾಗಿದೆ, ಬುಧವಾರ ಗಣೇಶನ ದಿನವಾಗಿದೆ. ಹಾಗಾಗಿ ಈ ಬಾರಿ ಬಂದಿರುವ ಗೌರಿ ಗಣೇಶ ಹಬ್ಬವು ತುಂಬಾನೇ ಅಪರೂಪ ಮತ್ತು ವಿಶೇಷವಾಗಿದೆ. ಈ ವಿಶೇಷವಾದ ದಿನದಲ್ಲಿ ಬಂದಿರುವ ಗೌರಿ ಗಣೇಶ ಪೂಜೆಯನ್ನು ಮಾಡಿದರೆ ಶುಭ ಫಲಗಳ ಜೊತೆಗೆ ಪ್ರತಿ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಹಬ್ಬದ ಹಿಂದಿನ ದಿನ ಅಥವಾ ಹಬ್ಬದ ದಿನ ರಾಹುಕಾಲ ಯಮಗಂಡ ಕಾಲ ಇಲ್ಲದ ಸಮಯದಲ್ಲಿ ಗೌರಿ ಮತ್ತು ಗಣೇಶ ಮೂರ್ತಿಯನ್ನು ಮನೆಗೆ ತರಬೇಕು. ಗೌರಿ ಗಣೇಶ ವಿಗ್ರಹಕ್ಕೆ ಬಿಳಿ ವಸ್ತ್ರವನ್ನು ಮುಚ್ಚಿಕೊಂಡು ಮನೆಗೆ ತರಬೇಕು. ಗಣೇಶ ವಿಗ್ರಹವನ್ನು ಹಿಡಿದವರು ಮನೆಯ ಹೊಸ್ತಿಲಿನ ಬಳಿ ನಿಂತಿರಬೇಕು. ಮನೆಯೊಳಗಿರುವ ಹೆಂಗಸರು ಗೌರಿ ಗಣಪತಿಗೆ ಆರತಿಯನ್ನು ಬೆಳಗಿ ಮನೆ ಒಳಗೆ ಬರಮಾಡಿಕೊಳ್ಳಬೇಕು. ಮನೆ ಒಳಗೆ ತಂದ ಗೌರಿ ಗಣಪನನ್ನು ದೇವರ ಮನೆಯಲ್ಲಿ ಇಟ್ಟಿರಬೇಕು. ಹಬ್ಬದ ದಿನ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಗೌರಿ ಗಣಪನನ್ನು ಪ್ರತಿಷ್ಠಾಪಿಸಬೇಕು. ಅರಿಶಿನ ಕುಂಕುಮ ಹೂವುಗಳನ್ನು ಇಟ್ಟು ನೈವೇದ್ಯ ಅರ್ಪಿಸಿ ಸ್ವರ್ಣಗೌರಿಗೆ ಮರೆಯದೆ ಬಾಗಿನ ಇಟ್ಟು ಪೂಜಿಸಬೇಕು. ಗಣಪತಿಗೆ ಪ್ರಿಯವಾಗುವಂತಹ 21 ಗರಿಕೆ ಅರ್ಪಿಸಬೇಕು. ಪ್ರಿಯವಾಗುವಂತಹ ನೈವೇದ್ಯಗಳನ್ನೇ ಅರ್ಪಿಸಬೇಕು. ಮೋದಕ, ಲಡ್ಡು, ಬಾಳೆಹಣ್ಣಿನ ರಸಾಯನ ಹೀಗೆ ಗಣೇಶನಿಗೆ ಪ್ರಿಯವಾಗುವಂತಹ ನೈವೇದ್ಯವನ್ನು ಅರ್ಪಿಸಿ. ಗೌರಿ ಗಣಪನ ವಿಗ್ರಹ ಇಲ್ಲ ಎನ್ನುವವರು ಅರಿಶಿನದಿಂದ ಕೂಡ ಗೌರಿ ಗಣಪನನ್ನು ಮಾಡಿ ಪೂಜಿಸಬಹುದು. ಗೌರಿ ಹಬ್ಬದ ದಿನ ಮಹಿಳೆಯರು ಗೌರಿ ವ್ರತವನ್ನು ಆಚರಿಸಬೇಕು. ಗೌರಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕು. ಗಣೇಶ ಹಬ್ಬದ ದಿನ ಪುರುಷರು ಗಣೇಶನ ಪೂಜೆಯನ್ನು ಮಾಡಬೇಕು. ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಚನೆ ಮಾಡಬೇಕು. ಸ್ವರ್ಣ ಗೌರಿಗೆ 16 ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಗೌರಿಗೆ ಅರ್ಪಿಸಿರುವ ಬಾಗಿನದಲ್ಲಿ 16 ವಸ್ತುಗಳು ಇರಲೇಬೇಕು. ಬಿದಿರಿನ ಮೊರದಲ್ಲಿ ಬಾಗಿನವನ್ನು ಇಡಬೇಕು. ಬಿದಿರಿನ ಮೊರವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತ ಅನ್ನುತ್ತಾರೆ. ಹಾಗಾಗಿ ಮೊರವನ್ನು ತುಳಿಯಬಾರದು ಮತ್ತು ದಾಟಬಾರದು. ಒಂದು ಮೊರದಲ್ಲಿ ಅಕ್ಕಿ, 4 ಬಗೆಯ ಕಾಳುಗಳು ಅಥವಾ ಬೇಳೆಗಳು, ಬೆಲ್ಲ, ಗಾಜಿನ ಬಳೆಗಳು, ಅರಿಶಿನ, ಕುಂಕುಮ, ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಅದರ ಮೇಲೆ ಮತ್ತೊಂದು ಮೊರವನ್ನು ಮುಚ್ಚಿ ಅದರ ಮೇಲೆ ತಾಂಬೂಲವನ್ನು ಇಟ್ಟು ಸ್ವರ್ಣ ಗೌರಿಗೆ ಅರ್ಪಿಸಬೇಕು. ಒಂದು ಬಾಗಿನವನ್ನು ಗೌರಿ ದೇವಿಗೆ ಅರ್ಪಿಸಿ ಉಳಿದ ಬಾಗಿನವನ್ನು ಮುತ್ತೈದೆಯರಿಗೆ ನೀಡಬೇಕು. ಬಾಗಿನ ಕೊಡುವವರು ಸೀರೆಯ ಸೆರಗಿನಿಂದ ಬಾಗಿನವನ್ನು ಹಿಡಿದುಕೊಂಡು ಕೊಡಬೇಕು. ಬಾಗಿನ ತೆಗೆದುಕೊಳ್ಳುವವರು ಸೀರೆಯ ಸೆರಗಿನಿಂದ ಬಾಗಿನ ತೆಗೆದುಕೊಳ್ಳಬೇಕು. ಗೌರಿ ಕೂರಿಸಿದ ದಿನದಂದೇ ವಿಸರ್ಜನೆ ಮಾಡಬಾರದು. ಮಾರನೇ ದಿವಸ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ನಂತರ ವಿಸರ್ಜನೆ ಮಾಡಬೇಕು. ಗಣೇಶನನ್ನು 1 ದಿನಕ್ಕೆ ವಿಸರ್ಜನೆ ಮಾಡಬಹುದು, ಇಲ್ಲ 3 ದಿನ, 5 ದಿನ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗಣೇಶನನ್ನು ವಿಸರ್ಜನೆ ಮಾಡಬೇಕು. ಬೆಸ ಸಂಖ್ಯೆಯ ದಿನಗಳಲ್ಲಿ ಗಣಪತಿ ವಿಸರ್ಜನೆ ಮಾಡುವುದು ಉತ್ತಮ. ಎಷ್ಟು ದಿನ ಗಣೇಶನನ್ನು ಮನೆಯಲ್ಲಿ ಇಟ್ಟಿರುತ್ತೀರೋ ಅಷ್ಟು ದಿನ ಹೊಸದಾಗಿ ನೈವೇದ್ಯ ಅರ್ಪಿಸಿ ಮಡಿಯಿಂದ ಪೂಜೆ ಮಾಡಬೇಕು. ಗಣಪನನ್ನು ವಿಸರ್ಜನೆ ಮಾಡುವ ದಿನ ನೈವೇದ್ಯ ಅರ್ಪಿಸಿ ಮಂಗಳಾರತಿ ಮಾಡಬೇಕು. ಮಂಗಳಾರತಿಯ ಜ್ಯೋತಿ ಆರುವವರೆಗೂ ಅಲ್ಲೇ ಇದ್ದು ನಂತರ ಗಣಪತಿಯನ್ನು ಕದಲಿಸಬೇಕು. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ರಾಯರ ಕೃಪೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಇದೇ ರೀತಿ ಮತ್ತಷ್ಟು ಉಪಯುಕ್ತ ವಿಶೇಷ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.